ಸಮುದಾಯದ ರಾಜ್ಯ ಅಧ್ಯಕ್ಷರು ನಮ್ಮ ಯಾದಗಿರಿಗೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಮತ್ತು ಈಗ ಅವರಿಗೆ ಒಂದು ನಮ್ಮ ವಿಶ್ವಕರ್ಮ ಮೊದಲು 15 ಕೋಟಿ ಇತ್ತು, ಈಗ 50 ಕೋಟಿ ಅಂತ ಅವರು ಈಗ ಅವರು ಯಾದಗಿರಿ ಜಿಲ್ಲೆಯ ಎಲ್ಲ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ದಯಮಾಡಿ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳಲ್ಲಿ ನನ್ನ ಮನವಿ, ಏನು ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಸವಲತ್ತುಗಳಿದ್ದಾವೆ ಅದನ್ನು ತಾವೆಲ್ಲರೂ ದಯಮಾಡಿ ನಮ್ಮ ನಿಗಮಕ್ಕೆ ಏನು ಸವಲತ್ತುಗಳಿದ್ದಾವೆ ಅದಕ್ಕೆ ತಾವೆಲ್ಲರೂ ಗ್ರಾಮ ಒನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಅರಿವು ಯೋಜನೆಗೆ ನನಗೆ ತುಂಬ ಬೇಸರ ಸಂಗತಿ ಅಂದರೆ ಅರಿವು ಯೋಜನೆಗೆ ಸುಮಾರು ಅರ್ಜಿಗಳೇನು ಬರ್ತಾ ಇಲ್ಲ. ನಮ್ಮ ಮಕ್ಕಳು ತುಂಬ ಓದೋರು ಇದ್ದಾರೆ, ಆದರೆ ಅರಿವು ಯೋಜನೆಗೆ ಈ ಜಿಲ್ಲೆಯಲ್ಲಿ ಬರೀ 2 ಅರ್ಜಿ ಮಾತ್ರ ಬಂದಿದೆ. ಬೇರೆ ಗಂಗಾ ಕಲ್ಯಾಣ ಸಾರಥಿ ಯೋಜನೆಗಳಿಗೆ ಸುಮಾರು ಅರ್ಜಿ ಬಂದಿದೆ, ಪರವಾಗಿಲ್ಲ. ಆದರೆ ಇನ್ನೂ ನಮ್ಮ ಜನಕ್ಕೆ ನಮ್ಮ ನಿಗಮದ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಬೇಕಾಗಿದೆ ಅಂತ ಅನಿಸುತ್ತೆ ನನಗೆ. ಈ ಜಿಲ್ಲೆಯಲ್ಲಿ ಇಲ್ಲಿನ ನಮ್ಮ ಯಾರು ಯುವ ವಿದ್ಯಾರ್ಥಿಗಳು ಅಥವಾ ಯುವ ಮುಖಂಡರು ಇದ್ದೀರಾ, ತಾವು ಹೆಚ್ಚಿಗೆ ಇನ್ನೂ ನಮ್ಮ ನಿಗಮದ ಸವಲತ್ತುಗಳು ಏನೇನಿದೆ ಅದ್ರ ಬಗ್ಗೆ ಇಲ್ಲಿ ನಮ್ಮ ಸಮುದಾಯದ ಜನಕ್ಕೆ ಇನ್ನೂ ಪ್ರಚಾರ ಮಾಡಬೇಕು ತಾವು. ನಾನು ಸಹ ಆ ನಿಟ್ಟಿನಲ್ಲಿ ನಮ್ಮ ನಿಗಮದಲ್ಲಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಅವನ್ನೆಲ್ಲ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ನಮ್ಮ ಜನಕ್ಕೆ ತಲುಪೋ ಕೆಲಸ ಮಾಡ್ತಾನೆ. ತಾವೆಲ್ಲ ನಮ್ಮ ಸರ್ಕಾರದ ಏನು ಈ ಯೋಜನೆ ಇದೆ, ಈ ನಮ್ಮ ನಿಗಮದ ಎಲ್ಲವನ್ನು ಫಲಾನುಭವಿಗಳು ತಾವು ಸೂಕ್ತ ಯಾರು ನಮ್ಮ ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ನಮ್ಮ ಯೋಜನೆ ತಲುಪಬೇಕು, ಅದು ನನ್ನ ಮುಖ್ಯ ಗುರಿ. ತಾವು ಏನು ನಮ್ಮ ಸಮಾಜದ ನಾಯಕರು ಇದ್ದೀರ ಈ ಭಾಗದ, ತಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಮ್ಮ ಬಡವರು ಯಾರಿದ್ದಾರೆ ನಮ್ಮಲ್ಲಿ ಅವರಿಗೆ ನಮ್ಮ ಯೋಜನೆ ತಲುಪಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸ ಮಾಡಬೇಕಂತೇಳಿ ನಮಸ್ಕಾರ ಸರ್. ನಮಸ್ಕಾರ. ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲಿ 4 MLAಗಳಿದ್ದಾರೆ. 4 MLAಗಳಿಗೆ ನೀವು ನನಗೆ 50 ಕೋಟಿನ ನಾವು ಒಂದು 224 ML ಡಿವೈಡ್ ಮಾಡಿ ಒಂದು MLAಗೆ ಒಂದು 16-17 ಲಕ್ಷ ಬರುತ್ತೆ ಒಂದು MLAಗೆ. ಅಂದರೆ ನಿಮಗೆ 4 MLA ಅಂತಂದರೆ ನಿಮಗೆ ಒಂದು 50-60 ಕೋಟಿ ಆಯ್ತು ಸರ್, 60 ಲಕ್ಷ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಸರ್, ಆದ್ಯತೆ ಹೆಚ್ಚು ಕೊಡಬೇಕಂತ ನಾನು ಈಗ ನಮ್ಮ ಯಾದಗಿರಿ ಜಿಲ್ಲೆಗೆ ಅಂದರೆ ಈಗ 3-6 ತಾಲೂಕು ಜಿಲ್ಲೆಗಳು ಬಂತಲ್ಲ, ಕಲ್ಯಾಣ ಕರ್ನಾಟಕ ಭಾಳಷ್ಟು ಹಿಂದುಳಿದಿದೆ. ಒಂದೊಂದು ಟೈಮ್ ವಿಶ್ವಕರ್ಮರು ಊಟ ಮಾಡ್ಬೇಕಾದ್ರೆ ಒಂದು ವೃತ್ತಿಗಾಗಿ ಬಡದಾಡ್ತಾರೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ವೃತ್ತಿ ಮಾಡ್ತಿದ್ದೀವಿ, ವೃತ್ತಿಗಾಗಿ ಈಗ ವ್ಯಾಲ್ಯೂ ಇಲ್ಲ ಸರ್. ಪ್ರತಿಯೊಂದು ಏನು ಮಾಡ್ತಾರೆ, ಈಗ ಹೋಟೆಲಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ, ಆ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಈಗ ಆಗಿನ ಈಗ ನಮ್ಮ ವಿಶ್ವಕರ್ಮರು ಹೊಲ ಕೆಲಸ ಮಾಡೋರು, ಸಂಚು ಕೆಲಸ ಮಾಡೋರು, ಒಂದು ಮಾರಿಕೆ ಮಾಡೋರು, ಅವರಿಗೆ ಮಾತ್ರ ಕೆಲಸ ಸಿಗ್ತಾ ಇಲ್ಲ ಸರ್. ಈಗ ನೋಡಿ, ನಮ್ಮ ಕುಲಕಸಬು ಏನು ಪಂಚಕಸಬು ಇದೆ ಅದು ನಶಿಸ್ತಾ ಬಂದಿದೆ. ಯಾಕಂದರೆ ಈಗ ನಿಮಗೆಲ್ಲ ಗೊತ್ತಿದೆ ಯಾಂತ್ರಿಕ ಯುಗ ಈಗ, ಮತ್ತು ಡಿಜಿಟಲ್ ಏನು ಕಂಪ್ಯೂಟರ್ ಯುಗ, ಡಿಜಿಟಲ್ ಯುಗ. ಈಗ ನಾವು ನಮ್ಮ ಕುಲಕಸಬು ಏನಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿದೆ. ನಾವು ಈಗಿನ ಏನು ಯಾಂತ್ರಿಕ ಯುಗ ಅಥವಾ ಕಂಪ್ಯೂಟರ್ ಯುಗ ಏನಿದೆ, ಡಿಜಿಟಲ್ ಯುಗಕ್ಕೆ ನಾವು ನಮ್ಮನ್ನು ಆ ಹೊಸ ತಂತ್ರಜ್ಞಾನಕ್ಕೆ ನಾವು ಹೊಸ ಕಾರ್ಯಾಗಾರಗಳು ಮಾಡಿ ನಮ್ಮವ್ರಿಗೆ ಆ ಮೂಲಕ ಅವರನ್ನು ಎಜುಕೇಟ್ ಮಾಡಬೇಕಾಗಿದೆ. ಆದ್ದರಿಂದ ನಮ್ಮಲ್ಲಿ ಇನ್ನೂ ಹಳೆಯ ಪದ್ಧತಿಯಲ್ಲೇ ನಮ್ಮ ಕುಲಕಸಬನ್ನು ಮಾಡ್ತಾ ಇದ್ದಾರೆ. ನಾವು ಈ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನಕ್ಕೆ ಅಳವಡಿಕೆ ಮಾಡ್ಕೊಳ್ಳೋಕ್ಕೆ ನಮ್ಮ ಕುಲಕಸಬನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಸರ್ಕಾರ ಸಹ ಇದ್ರ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನ ಮಾಡಬೇಕಾಗಿದೆ. ನಾನು ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದಲ್ಲಿ ಮನವಿ ಮಾಡಿದ್ದೇನೆ. ನಮ್ಮ ಯಾರು ಕುಲಕಸಬು ನಮ್ಮ ಸಮಾಜದವರು ಇದ್ದಾರೆ
ಅವರಿಗೆ ಈ ಹೊಸ ಆವಿಷ್ಕಾರಗಳನ್ನು ಪರಿಚಯ ಮಾಡೋ ಕೆಲಸ ಮುಂದಿನ ದಿನಮಾನಗಳಲ್ಲಿ ಮಾಡ್ತಾರೆ. ಈಗ ಸಂಘಟನೆ ಮಾಡ್ತಾರೆ ಅಲ್ಲಲ್ಲಿ ಹ್ಮ್. ಎಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಸಂಘಟನೆ ಒಂದು ಗಟ್ಟಿ ಕೆಲಸ ಮಾಡೋಣ ಅಂತ ನಾವು ಎಲ್ಲ ವಿಶ್ವಕರ್ಮ ಸಮಾಜದ ಆಗ್ತದೆ. ಅಂದ್ರೆ ಅಲ್ಲಲ್ಲೇ ರಾಜ್ಯಾಧ್ಯಕ್ಷರು ಒಂದೊಂದಾಗಿ ಹ್ಮ್. ಸಮಾಜಕ್ಕೆ ಜಗಳ ಹಚ್ಚಿರ್ತದ, ಅದು ಆಗ್ಬಾರ್ದು. ಹಿಂಗಾಗಿ ಗೊಂದಲ ಹಾಕಿಸಿ ವಿಶ್ವಕರ್ಮ ನಿಗಮದಲ್ಲಿ ನಾಮನಿರ್ದೇಶನ ಮಾಡ್ತಾರೆ, ಅದನ್ನು ತೆಗೆದಾಕಿಟ್ಟಿದ್ದಾರೆ. ಈಗ ಅವರಿದ್ರೆ ನಮ್ಮವರು ಅಂತ ಗುರುತಿಸಿ ಅವರಿಗೆ ಸಾಲ ಬಡವರಿಗೆ ಕೊಡಿಸಬಹುದಾಗಿತ್ತು, ಅದು ತೆಗೆದಾಕಿದ ಮೇಲೆ ಈಗ ML ಹೋಗ್ತದೆ. ಅವರಿಂದ ಯಾರು ಬಾಲ ಪಡಿತಾರ ಅವರಿಗೆ ಮಾತ್ರ ಈಗ ಲೋನ್ ಸಿಗ್ತದಂತ ನಾನು ಅಭಿಪ್ರಾಯ. ನಾನು ಈಗ ಸುಮಾರು ಎಲ್ಲ ಜಿಲ್ಲಾವಾರು ನಮ್ಮ ದೇವರಾಜಸ್ವ ನಿಗಮ, ನಮ್ಮ ಅಡಿಯಲ್ಲಿ ಬರುವ ವಿಶ್ವಕರ್ಮ ನಿಗಮ ಆಫೀಸಿಗೆ ನಾನು ಹೋಗಿ ಎಲ್ಲ ಯಾರು ಫಲಾನುಭವಿಗಳಿದ್ದಾರೆ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಕಡೆಯೂ. ಅದು ಅರ್ಹ ಫಲಾನುಭವಿಗಳು ಸುಮಾರು ಕಡೆ ಇದ್ದಾರೆ. MLAಗಳು ಮಾಡಿದ್ರೂ ಸಹ ಸ್ವಲ್ಪ ಅರ್ಹ ಫಲಾನುಭವಿಗಳೇನೋ ಮಾಡಿದ್ದಾರೆ. ಕೆಲವು ಕಡೆ ಒಂದಷ್ಟು ವ್ಯತ್ಯಾಸಗಳಾಗಿದೆ ಅಂತ ನನ್ನ ಗಮನಕ್ಕೂ ಬಂದಿದೆ. ಸಂಘಟನೆಗಳು ಏನೇ ಇರಲಿ, ನಮ್ಮ ಜನಕ್ಕೆ ಏನು ಸರ್ಕಾರದಿಂದ ಜನಪರಯೋಗಿ ಕಾರ್ಯಕ್ರಮಗಳಿದ್ದಾವೆ ಅದು ನಮ್ಮ ಕಟ್ಟಕಡೆಯ ವಿಶ್ವಕರ್ಮರಿಗೆ ತಲುಪಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಸಂಘಟನೆ ಒಂದು ಕಡೆ ಇರುತ್ತೆ, ನಮ್ಮ ಯೋಜನೆಗಳು ಏನಿದೆ ಸರ್ಕಾರದ ಯೋಜನೆಗಳು ನಮ್ಮ ಬಡವರು ಅತಿ ಹಳ್ಳಿಯಲ್ಲಿರುವಂಥ ನಮ್ಮ ಬಡವರಿಗೆ ತಲುಪಬೇಕಾಗಿದೆ. ಅದೊಂದು ಸಹ ನಾವು ಆಲೋಚನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಮುಂದಿನ ದಿನಮಾನಗಳಲ್ಲಿ ತಾಲೂಕು ಮಟ್ಟದಲ್ಲಿ ನಾನು ಇಲ್ಲಿ ಬರಲಿದ್ದೇನೆ. ತಾವೆಲ್ಲ ಯಾರು ನಮ್ಮವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವನ್ನೆಲ್ಲ ಪಟ್ಟಿ ಮಾಡಿ ಅವ್ರನ್ನ ಈ ಸರ್ಕಾರದ ಯೋಜನೆಗಳಲ್ಲಿ ಅವ್ರನ್ನ ಸಕ್ರಿಯವಾಗಿ ಭಾಗವಹಿಸ್ಕೊಳ್ಳೋದಕ್ಕೆ ಒಂದು ಕಾರ್ಯಾಗಾರ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ಯಾದಗಿರಿ ಜಿಲ್ಲೆ ಇನ್ನು ಎಷ್ಟು ಅನುದಾನ ಕೊಡ್ಬೋದು ಸರ್ ನಮ್ಮ ಯಾದಗಿರಿ ಜಿಲ್ಲೆ? ಈಗ ಏನಿದೆ ಆ್ಯಕ್ಷನ್ ಪ್ಲ್ಯಾನು, ಈ ಆ್ಯಕ್ಷನ್ ಪ್ಲ್ಯಾನ್ ಈ ಬಡ್ಜೆಟ್ ಒಳಗಡೆ ಈ ಆ್ಯಕ್ಷನ್ ಪ್ಲ್ಯಾನ್ ಮುಗಿದ್ರೆ ನಾನು ಇಂಟರ್ನ್ ಬಡ್ಜೆಟ್ ಈಗ ಮತ್ತೆ ನನಗೆ ಮುಖ್ಯಮಂತ್ರಿಗಳಿಂದ ಆದೇಶ ಬಂದಿದೆ. ಅದು ನಾವು ಈಗ ಏನಿದೆ ಈಗ 50 ಕೋಟಿದು ಅದು ಪೂರ್ಣ ಪ್ರಮಾಣದಲ್ಲಿ ಯೋಜನೆ ಫಲಾನುಭವಿಗಳು ತಲುಪಿದ್ರೆ ಮತ್ತೆ ಹೊಸದಾಗಿ ನಾನು ಮತ್ತೆ ಸರ್ಕಾರದಿಂದ ಒಂದು ಹೊಸ ಅನುದಾನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಹೇಳಿ ಸ್ವಲ್ಪ ಇದು ಎಡಿಟ್ ಮಾಡಿ ಮಾಡ್ತೀವಿ ಸರ್, ಎಡಿಟ್ ಮಾಡಿ ಹಾಕ್ತೀವಿ. ನಾಮಿನಿದು